ಇದೇ ತಿಂಗಳ ಸೆಪ್ಟೆಂಬರ್ 22ರಿಂದ ಸರ್ಕಾರದಿಂದ ಜಾತಿ ಜನಗಣತಿ ಹಿನ್ನೆಲೆಯಲ್ಲಿ ಎಲ್ಲ ಸಮುದಾಯಗಳು ಕೂಡ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿವೆ. ಈ ನಡುವೆ ರಾಜ್ಯದಲ್ಲಿ ಒಂದು ಪ್ರಬಲ ಸಮುದಾಯ ಎನಿಸಿರುವಂತಹ ಒಕ್ಕಲಿಗ ಸಮುದಾಯ ಕೂಡ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿತ್ತು. ಒಕ್ಕಲಿಗರ ಚುಂಚಶ್ರೀ ನೇತೃತ್ವದಲ್ಲಿ ಸಭೆ ನಡೆದಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಮಂಡ್ಯದಲ್ಲಿ ಒಕ್ಕಲಿಗರ ಒಗ್ಗಟ್ಟು ಪ್ರದರ್ಶನ. ನಿರ್ಮಲಾನಂದನಾಥ ಶ್ರೀ ಅಧ್ಯಕ್ಷತೆಯಲ್ಲಿ ಸಭೆ. ಜಾತಿ ಗಣತಿ ಸಂಬಂಧ ಸಮುದಾಯದ ಜಾಗೃತಿ ಸಭೆ. ಸಕ್ಕರೆ ನಾಡು ಮಂಡ್ಯ ಒಕ್ಕಲಿಗರ ಭದ್ರಕೋಟೆ. ಸೆಪ್ಟೆಂಬರ್ 22ರಿಂದ ರಾಜ್ಯ ಸರ್ಕಾರ ಕೂಡ ಮರು ಜಾತಿ ಗಣತಿಗೆ ಮುಂದಾಗಿದೆ. ಈ ಹಿನ್ನೆಲೆ ಮಂಡ್ಯದಲ್ಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಒಕ್ಕಲಿಗರ ಒಗ್ಗಟ್ಟು ಪ್ರದರ್ಶನ ನಡೆದಿದೆ. ಈ ಮೂಲಕ ಒಕ್ಕಲಿಗ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಕೆಲಸ ನಡೆದಿದೆ. ಈ ಒಕ್ಕಲಿಗರ ಸಭೆಯಲ್ಲಿ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ನಿಶ್ಚಲಾನಂದನಾಥ ಸ್ವಾಮಿ, ನಂಜಾವಧೂತ ಸ್ವಾಮೀಜಿ, ಪುರುಷೋತ್ತಮಾನಂದ ಸ್ವಾಮೀಜಿ, ಶಾಸಕ ಗಣಿಗ ರವಿಕುಮಾರ್, ಅಶೋಕ್ ಜೈರಾಮ್, ನೆಲ್ಲಿಗೆರೆ ಬಾಲು, ರಾಘವೇಂದ್ರ, ಎಂ ನಾಗರಾಜು, ವಿಶಾಲ್ ರಾಘು, ಜಿಲ್ಲಾ ಮಟ್ಟದ ವಿವಿಧ ಒಕ್ಕಲಿಗ ಸಂಘಟನೆಯ ಜಿಲ್ಲಾಧ್ಯಕ್ಷರು ಭಾಗಿಯಾಗಿದ್ದರು. ಇನ್ನು ಸಭೆ ಆರಂಭಕ್ಕೂ ಮುನ್ನ ಜ್ಯೋತಿ ಬೆಳಗುವ ಮೂಲಕ ಸಭೆಗೆ ಚಾಲನೆಯನ್ನು ಕೊಡಲಾಯಿತು. ಬಾಲ ಗಂಗಾಧರನಾಥ ಸ್ವಾಮಿಗಳಿಗೆ ಪುಷ್ಪ ನಮನ ಕೂಡ ಸಲ್ಲಿಸಲಾಯಿತು. ಈ ಜಾತಿ ಗಣತಿ ವೇಳೆ ಜಾತಿಯ ಕಾಲಂನಲ್ಲಿ ಒಕ್ಕಲಿಗ ಅಥವಾ ಗೌಡ ಅಂತ ಬರೆಸಬೇಕು. ಆ ಮೂಲಕ ಜಾತಿ ಹೆಸರನ್ನ ಸರಿಯಾಗಿ ನಮೂದಿಸಬೇಕು. ಈ ವಿಚಾರವನ್ನ ಎಲ್ಲ ಒಕ್ಕಲಿಗರಿಗೂ ಕೂಡ ತಿಳಿಸಬೇಕು ಅಂತ ಕರೆ ಕೊಡಲಾಗಿದೆ. ಒಟ್ನಲ್ಲಿ ಜಾತಿ ಗಣತಿ ವೇಳೆ ಸರಿಯಾಗಿ ಜಾತಿ ಹೆಸರನ್ನ ನಮೂದಿಸಿ ಅಂತ ಸೂಚನೆಯನ್ನ ಕೊಡಲಾಗಿದೆ. ಕಳೆದ ಬಾರಿಯ ವರದಿಗೆ ಭಾರಿ ವಿರೋಧದ ಬೆನ್ನಲ್ಲೇ ಈಗ ಮರು ಜಾತಿ ಗಣತಿ ನಡೀತಾ ಇದ್ದು ಮತ್ತೆ ತಪ್ಪಿಗೆ ಅವಕಾಶ ಕೊಡದೆ ಒಕ್ಕಲಿಗ ಸಮುದಾಯದ ಒಗ್ಗಟ್ಟು ಪ್ರದರ್ಶನ ಮಾಡುವಂತೆ ಸ್ವಾಮೀಜಿಗಳು ಒಕ್ಕಲಿಗ ಸಮಾಜಕ್ಕೆ ಕರೆ ಕೊಟ್ಟಿದ್ದಾರೆ. ಲಾರಾ ಪ್ರಸನ್ನ, ಜಿ ಕನ್ನಡ ನ್ಯೂಸ್, ಮಂಡ್ಯ.